ಈ ರಾಹುಲ್ ಗಾಂಧಿಗೆ ಈ ಒಂದು ಬುದ್ಧಿ ಸ್ವಾಮಿ ಯಾಕೆ ಸ್ವಾಮಿ ಮಾಡಬೇಕದನ್ನ? ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇದನ್ನ ಪೊಲಿಟಿಕಲ್ ವಿಡಿಯೋ ಅಂತ ಅಂದುಕೊಂಡ್ರೆ ಅದು ಮೂರ್ಖತನ. ನಾನು ಹೇಳ್ತಾ ಇರೋದು, ಈಗ ನಂದೊಂದು ರಾಷ್ಟ್ರ, ಒಬ್ಬ ರಾಷ್ಟ್ರಭಕ್ತನಾಗಿ ಮಾತಾಡೋದಾದರೆ ನನ್ನ ರಾಷ್ಟ್ರದ ಬಗ್ಗೆ ನಾನು ಹೇಳಿದ್ರೆ ಎಲ್ಲಿಲ್ಲ ಸಮಸ್ಯೆಗಳು. ಪ್ರತಿ ಕುಟುಂಬದಲ್ಲಿ ಎಲ್ಲರ ಮನೆ ದೋಸೆನೂ ತೂತು ಅಂತಾರಲ್ಲ, ಎಲ್ಲರ ದೇಶದಲ್ಲೂ ತೂತು ಅಂತಲೇ ಅನ್ಕೊಳ್ಳೋದು. ಆದರೆ ಈ ದೇಶದ ರಾಜಕಾರಣಿಯಾಗಿ, ಈ ದೇಶದ ಪ್ರತಿಪಕ್ಷದ ಬಹಳ ದೊಡ್ಡ ನಾಯಕನಾಗಿ, ಈ ದೇಶದ ಸಂಸದನಾಗಿ ಎಲ್ಲ ಆಗಿ ಇನ್ನೊಂದು ರಾಷ್ಟ್ರಕ್ಕೆ ಹೋಗೋದು, ಇನ್ನೊಂದು ರಾಷ್ಟ್ರದಲ್ಲಿ ಕೂತ್ಕೊಂಡು ಈ ದೇಶ ಸರಿ ಇಲ್ಲ, ನನ್ನ ದೇಶದಲ್ಲಿ ಈ ಸಮಸ್ಯೆ ಇದೆ, ನನ್ನ ದೇಶದಲ್ಲಿ ನಿರುದ್ಯೋಗ, ನನ್ನ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ, ನನ್ನ ದೇಶದ ಜನ ಖುಷಿಯಾಗಿಲ್ಲ, ಇನ್ನೊಂದು ದೇಶ ಚೆನ್ನಾಗಿದೆ, ನನ್ನ ದೇಶ ಚೆನ್ನಾಗಿಲ್ಲ ಅನ್ನೋರ್ಗೆ ಏನು ಮಾಡಬೇಕು? ನಾನು ಮಾತಾಡ್ತಾ ಇರೋದು ರಾಹುಲ್ ಗಾಂಧಿ ಬಗ್ಗೆ. ಈ ರಾಹುಲ್ ಗಾಂಧಿಗೆ ಈ ಒಂದು ಬುದ್ಧಿ ಅದು ಯಾಕಿದೆಯೋ ಗೊತ್ತಿಲ್ಲ. ಯಾವಾಗಲೂ ಬೇರೆ ದೇಶಗಳಿಗೆ ಹೋಗೋದು, ಬೇರೆ ದೇಶದಲ್ಲಿ ಕೂತ್ಕೊಂಡು ಇಂಡಿಯಾ ಸರಿ ಇಲ್ಲ, ಇಂಡಿಯಾದಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಸರಿ ಇಲ್ಲ, ಇಂಡಿಯಾದಲ್ಲಿ ಎಲೆಕ್ಷನ್ಗಳು ತುಂಬ ಬಯಾಸ್ಡಾಗಿ ನಡೀತವೆ, ಇಂಡಿಯಾದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ, ಇಂಡಿಯಾದಲ್ಲಿ ಬಡವರು ಜಾಸ್ತಿ ಇದ್ದಾರೆ, ಇಂಡಿಯಾ ನೀವು ಅಂದ್ಕೊಂಡಷ್ಟು ಉದ್ಧಾರ ಆಗಿಲ್ಲ. ಅಂದರೆ ಇನ್ನೊಂದು ದೇಶದ ಎದುರುಗಡೆ ನಮ್ಮ ದೇಶವನ್ನು ಕೀಳಾಗಿ ಮಾತಾಡಿ ಏನೋ ಸಾಧಿಸ್ತಾ ಇದ್ದೀನಿ ಅಂತ. ಅಂದರೆ ನಾನು ಹೇಳ್ತಾರೆ, ನನ್ನ ಕೈಲಿ ಸಿಕ್ಕಿದ್ರೆ ಇದನ್ನೆಲ್ಲ ಮೀರಿ ಬೆಳವಣಿಗೆ ಮಾಡಿಬಿಡ್ತಿದ್ದೆ ಅಂತನೋ, ಅಥವಾ ಈಗಿರೋರು ಸರಿಯಾಗಿ ಮಾಡ್ತಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ದೇಶವನ್ನು ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಅಪಹಾಸ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಾನು ಹೇಳ್ತಾ ಇದ್ದಿಲ್ಲ, ರಾಹುಲ್ ಗಾಂಧಿ ಬೆಂಬಲಿಗರು ಯಾರಿದ್ದಾರೆ ನೀವು ಒಂದ್ಸಲಿ ಅದನ್ನು ನಿಮಗೆ ನೀವೇ ಪರಾಮರ್ಶೆ ಮಾಡ್ಕೊಂಡು ಒಂದ್ಸಲಿ ಯೋಚನೆ ಮಾಡಿ. ಹೌದಲ್ವ? ಯಾಕೆ ಹೇಳಬೇಕು? ಭಾರತದೊಳಗಡೆ ಕೂತ್ಕೊಂಡು ರಾಜಕೀಯವಾಗಿ, ಸೈದ್ಧಾಂತಿಕವಾಗಿ ಯಾವುದೇ ಅಂದರೆ ಭಿನ್ನತೆಗಳಿದ್ರೂ ಕೂತ್ಕೊಂಡು ಮಾತಾಡೋಣ, ಕೂತ್ಕೊಂಡು ಮಾತಾಡಲಿ, ಚರ್ಚೆ ಮಾಡಲಿ. ಅದನ್ನು ಬಿಟ್ಟುಬಿಟ್ಟು ಈಗ ನೆನ್ನೆ ವಾಷಿಂಗ್ಟನ್ಗೆಲ್ಲ ಹೋಗಿದ್ದಾರೆ. ವಾಷಿಂಗ್ಟನ್ನಲ್ಲಿ ಕೂತ್ಕೊಂಡು ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ, ಚೀನಾ ಭಾರತಕ್ಕಿಂತ ಒಳ್ಳೆಯ ದೇಶ, ಚೀನಾದಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ, ಅದು ತುಂಬ ಬೆಳೀತಾ ಇದೆ, ಭಾರತ ಬೆಳೀತಾ ಇಲ್ಲ, ಭಾರತದಲ್ಲಿ ಡೆವಲಪ್ಮೆಂಟೇ ಆಗ್ತಾ ಇಲ್ಲ, ಚೀನಾಗೆ ಹೋಲಿಸ್ಕೊಂಡ್ರೆ ಇಂಡಿಯಾ ಏನೂ ಅಲ್ಲ, ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಎಷ್ಟು ಹಾಳಾಗೋಗಿದೆ ಅಂದರೆ ಸಿಖ್ರು ಅಪೇಟ ದರ್ಶಕ್ಕೆ ಆಗ್ತಾ ಇಲ್ಲ, ಅಂದರೆ ಸಿಖ್ ಟರ್ಬೈನ್ ಕಟ್ಕೋತಾರಲ್ಲ ಅದು ಕಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. As a Sikh is going to be allowed to wear his turban in India. As a Sikh is going to be allowed to wear his turban in India. ಅದಕ್ಕೆ ಸಾಕಷ್ಟು ಜನ ಬೇರೆ ಬೇರೆ ಹೇಳಿದ್ದಾರೆ. ಅಂದರೆ ಈಗ ಹರ್ದೀಪ್ ಸಿಂಗ್ ಪುರಿ ಅವರು, ಕೇಂದ್ರ ಸಚಿವರು, ಅವ್ರು ಹೇಳಿದ್ದಾರೆ, ನಾನು 6 ದಶಕದಿಂದ ಹಾಕ್ಕೋತಾ ಇದ್ದೀನಪ್ಪ ಇದನ್ನು, ಯಾರು ನನಗೇನು ತೆಗಿ ಅಂತ ಯಾವತ್ತೂ ಹೇಳಿಲ್ಲ, ಯಾಕೆ ನೀನು ಈ ಮಾತು ಹೇಳ್ತಾ ಇದೆಯಾ ಅಂತ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಆ್ಯಂಡ್ RP ಸಿಂಗ್ BJP ಹೋಗ್ತಾರೆ, ಅವರು ಹೇಳಿದ್ದಾರೆ, ರಾಹುಲ್ಗೆ ಧೈರ್ಯ ಇದ್ದರೆ ಭಾರತಕ್ಕೆ ಬಂದು ಈ ಮಾತುಗಳನ್ನು ಹೇಳಬೇಕು, ಅವ್ರನ್ನ ನ್ಯಾಯಾಲಯದ ಮೆಟ್ಲೇರಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ಅಂದರೆ ಸಿಖ್ ಕಮ್ಯುನಿಟಿಯವರೇ ಹೇಳ್ತಾರೆ, ನಮ್ಗೆ ಆ ಥರದ್ದೇನು ಸಮಸ್ಯೆ ಆಗ್ತಾ ಇಲ್ಲ, ನಮ್ಗೆ ಆ ಥರದ್ದೇನು ಆಗಿಲ್ಲ ಅಂತಂದ್ರೂ ರಾಹುಲ್ ಗಾಂಧಿ ಎಲ್ಲ ಕಡೆ ಹೋಗೋದು ಭಾರತ ಸರಿ ಇಲ್ಲ, ಭಾರತದಲ್ಲಿ ಅದು ಸರಿ ಇಲ್ಲ, ಭಾರತದಲ್ಲಿ ಇದು ಸರಿ ಇಲ್ಲ. ನಾನು ಹೇಳ್ತಾ ಇರೋದು, ಮೋದಿ ಅವರ ಜೊತೆಗೆ ನಿಮಗೆ ಸೈದ್ಧಾಂತಿಕವಾಗಿ ವಿರೋಧ ಇದೆಯಾ, ರಾಜಕೀಯವಾಗಿ ನೀವು ಅವ್ರನ್ನ ವಿರೋಧಿಸ್ತೀರಾ? ಎಸ್ ಮಾಡಿ ಸ್ವಾಮಿ, ನಿಮ್ಗೆ ಎಲ್ಲ ಹಕ್ಕು ಇದೆ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ. ಇಲ್ಲಿ ಕೂತ್ಕೊಂಡು ನಾನು ಹೇಳ್ತಾ ಇರೋದು, ಒಂದು ರೂಮ್ ಒಳಗಡೆ ಡೋರ್ ಹಾಕ್ಕೊಂಡು ಹೊಡೆದಾಡ್ಕೊಳ್ಳಿ. ಇನ್ಯಾವುದೋ ದೇಶಕ್ಕೆ ಹೋಗೋದು, ಈ ದೇಶದ ಅವನತಿಯನ್ನು ಅವನತಿ ಕಾಣಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರುವಂಥ ಮತ್ತೊಂದು ದೇಶದಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ದೇಶ ಸರಿ ಇಲ್ಲ, ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಕೂತ್ಕೊಳ್ಳೋದು, ಆ ಹುಡುಗರ ಜೊತೆಗೆ ಸಂವಾದ ಮಾಡೋದು, ನಮ್ಮ ದೇಶದಲ್ಲಿ ಏನೇನು ಕೆಟ್ಟದಾಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋದು, ಏನು ಸಿಗುತ್ತೆ? ನಮ್ಮ ಗುಂಡಿ ನಾವೇ ತೋಡ್ಕೊಂಡು ಅಂದರೆ ಪೊಲಿಟಿಕಲ್ ರೀಸನ್ಸ್ಗೆ, ನಾನು ಎಂಡ್ ಆಫ್ ದ ಡೇ ಮತ್ತೇನಕ್ಕೆ ಬರ್ತಿದ್ದು? ಪೊಲಿಟಿಕಲ್ ರೀಸನ್ಸ್ಗೆ. ಈಗ ನಾಳೆ ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರ್ ಆದಾಗ ಮೋದಿ ಅವರು ಹೋಗ್ಬಿಟ್ಟು ನನ್ನ ದೇಶ ಸರಿ ಇಲ್ಲ, ರಾಹುಲ್ ಗಾಂಧಿ ನೆಟ್ಟಿಗೆ ಮಾಡ್ತಾ ಇಲ್ಲ, ಆ ದೇಶದಲ್ಲಿ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರೆ ಹೆಂಗಿರುತ್ತೆ ಕೇಳೋಕ್ಕೆ? ಅಸಹ್ಯ ಅಲ್ವ ಅದು? ಇದನ್ನೆಲ್ಲ ಹೆಂಗೆ ಅರ್ಗಿಸ್ಕೊಳ್ಳೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಮೊನ್ನೆ ತಾನೇ ಎಲೆಕ್ಷನ್ಸ್ ಮುಗಿದಿದೆ, ಎಲೆಕ್ಷನ್ ರಿಸಲ್ಟ್ ಬಂದಿದೆ, ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಎಲೆಕ್ಷನ್ನು ಅದ್ಭುತವಾಗಿ ನಡೆದಿದೆ, ಆಯಿತು ನಿಮ್ಗೆ ಅನ್ಕೊಂಡಾಗ ನೀವೇ 99 ಸೀಟ್ ತೊಗೊಂಡು ಜೇಬೇರಿ ಬಾಚಿದ್ದೀವಿ ಅಂತ ಸಂಭ್ರಮಿಸಿದ್ದು ಆಯಿತು. ಆಮೇಲೆ ಹೇಳ್ತಾರೆ, ಇಲ್ಲ ಅದು ಬಯಾಸ್ಟಾಗಿ ನಡೆದಿದೆ, ಸರಿಯಾಗಿ ನಡೆದಿಲ್ಲ, ಎಲೆಕ್ಷನ್ ಸಿಸ್ಟಮ್ ಸರಿ ಇರಲಿಲ್ಲ. ವಾಟ್ ನಾನ್ ಸೆನ್ಸ್? ಹೆಂಗೆ ಒಪ್ಕೊಳ್ಳೋದು ಇದನ್ನೆಲ್ಲ? ಅಂದರೆ ನಾನು ಹೇಳ್ತಾ ಇರೋದು, ಯಾರೋ ಒಬ್ಬ ಯೂಸ್ಲೆಸ್ ಲೀಡರ್ ಹೋಗಿ ಈ ಥರದ್ದು ಮಾತಾಡಿದಾಗ ಅನ್ಸುತ್ತೆ, ಹೋಗ್ಲಿ ಬಿಡಪ್ಪ, ಅವ್ನಿಗೇನೋ ಅವ್ನು ಚಟ, ಬಾಯಿ ಚಟ ಮಾತಾಡ್ತಾನೆ ಅಂತ. ರಾಹುಲ್ ಗಾಂಧಿ ಅಂತಹ ಒಬ್ಬ ನಾಯಕ ಬೇರೆ ರಾಷ್ಟ್ರಗಳಿಗೆ ಹೋಗೋ ಉದ್ದೇಶನೇ ಈ ದೇಶದ ವಿರುದ್ಧವಾಗಿ ಮಾತಾಡಬೇಕು, ಈ ದೇಶದ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು, ಈ ದೇಶವನ್ನು ನಿಕೃಷ್ಟವಾಗಿ ಮಾತಾಡಬೇಕು.
ಹೆಂಗೆ ಸ್ವಾಮಿ? ಯಾಕೆ ಸ್ವಾಮಿ ಮಾಡಬೇಕದನ್ನು? ಒಳ್ಳೇದು ಮಾತಾಡೋಕ್ಕಿಲ್ವಾ? ಏನು ಮಾತಾಡಬೇಡಿ, ಕೆಟ್ಟದ್ದು ಮಾತಾಡ್ಬಿಟ್ಟು ಬರೋದೇನಕ್ಕೆ? ಅಂದರೆ ಉದ್ದೇಶ ಏನು? ಮೋದಿ ಏನು ಮಾಡ್ತಾ ಇಲ್ಲ, ಮೋದಿಯಿಂದಾಗಿ ಇವೆಲ್ಲ ಆಗಿದೆ ಅಂತ ಹೇಳೋ ಸಲುವಾಗಿ ಬಾಯಿಗೆ ಬಂದಂಗೆ ಮಾತಾಡೋದು, ಬೇಕಾಬಿಟ್ಟಿ ಮಾತಾಡೋದು. ಅದೇ ನನಗೆ ಬೆಳಗ್ಗೆ ನಾನು ಪೇಪರಲ್ಲಿ ಅದು ಓದಿದ ತಕ್ಷಣ ನನಗೆ ಅನಿಸ್ತಾ ಇತ್ತು, ಅಯ್ಯೋ ಪ್ರತಿ ವರ್ಷ ಒಂದು ಕಡೆ ಹೋಗೋದು, ಇಲ್ಲ ಸಲ್ಲದ ಆರೋಪ ಮಾಡೋದು, ದೇಶ ಸರಿ ಇಲ್ಲ ಅಂತ ಹೇಳೋದು, ನಮ್ದೊಂದು ಅಯೋಗ್ಯ ರಾಷ್ಟ್ರ ಅಂತ ಬಿಂಬಿಸ್ಬಿಟ್ಟು ಬಂದ್ಬಿಡೋದು. ಏನು ಸಿಗುತ್ತೆ? ನಾನು ಹೇಳ್ತಾ ಇರೋದು ಈ ರಾಷ್ಟ್ರನೇ ಸರಿ ಇಲ್ಲ, ಈ ದೇಶದಲ್ಲಿ ಹಂಗಿದೆ, ಈ ದೇಶದಲ್ಲಿ ಹಿಂಗಿದೆ. ಏನು ಸ್ವಾಮಿ ಮಾಡ್ತೀರಾ? ಈಗ ನಿಮಗಂತೂ ಅಧಿಕಾರ ಕೊಡ್ತಾ ಇಲ್ಲ ರಾಷ್ಟ್ರದ ಜನ, ಏನು ಮಾಡಬೇಕು? ಏನು ಮಾಡ್ಬೇಕು ಹೇಳಿ? ಏನು ಅಮೇರಿಕಾದಲ್ಲಿ ಕುತ್ಕೊಂಡು ನೀವು ಪುಕ್ಷಟ್ಟೆ ಅಷ್ಟಷ್ಟು ಉದ್ದ ಭಾಷಣ ಮುಗಿದ ತಕ್ಷಣ ಇನ್ನು ಅಮೇರಿಕಾದವ್ರು ಬಂದ್ಬಿಟ್ಟು ದೇಶನ ಮೋದಿಯಿಂದ ಕೆಳಗಡೆ ಇಳಿಸ್ಬಿಟ್ಟು ನಿಮ್ಮ ಕೈ ಕೊಡಿಸ್ಬಿಡ್ತಾರೇನು? ರಾಹುಲ್ ಯು ಡೂ ಇಟ್ ಮ್ಯಾನ್ ಅಂತ? ನೋ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತಗಳನ್ನು ಪಡೆದು, ಸೀಟ್ಗಳನ್ನು ಪಡೆದು, ಸಮ್ಮಿಶ್ರನೋ ಅಥವಾ ಸಿಂಗಲ್ ಮೆಜಾರಿಟಿನೋ ಏನೋ ಒಂದು ಮಾಡ್ಕೊಂಡು ಒಂದು ಪಕ್ಷ ಸ್ಥಾನಕ್ಕೆ ಬಂದಿದೆ ಅಥವಾ ಒಂದು ಅಧಿಕಾರಕ್ಕೆ ಬಂದಿದೆ, NDA. ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಎಲೆಕ್ಷನ್ನೇ ಸರಿ ಇಲ್ಲ. ನಾವು ಸೋತ್ರೆ ಎಲೆಕ್ಷನ್ ಸರಿ ಇಲ್ಲ, ನಾವು ಗೆದ್ದರೆ ಸೂಪರ್ ಆಗಿತ್ತು. ಕರ್ನಾಟಕದಲ್ಲಿ ಎಲೆಕ್ಷನ್ ಗೆದ್ರೆ ಸೂಪರ್ ಎಲೆಕ್ಷನ್ಸ್, ಅದ್ಭುತ. EVM ಮಿಷನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಎಲೆಕ್ಷನ್ ಸಿಸ್ಟಮ್ ಅದ್ಭುತ. ಕರ್ನಾಟಕದಲ್ಲಿ ಗೆದ್ದಾಗ ಸೋತ್ವಿ ನಾವು ಲೋಕಸಭಾ ಎಲೆಕ್ಷನ್ಸ್, ಸರಿ ಇಲ್ಲ, ದೇಶನೇ ಸರಿ ಇಲ್ಲ, ಎಲೆಕ್ಷನ್ ಸಿಸ್ಟಮು ಸರಿ ಇಲ್ಲ, ಯಾವುದೂ ನೆಟ್ಟಿಗಿಲ್ಲ. ನೋ, ಇಟ್ ಈಸ್ ನಾಟ್ ರೈಟ್. ನಾನು ಹೇಳೋದು, ಯಾರಾದ ಕಾಂಗ್ರೆಸ್ ಬೆಂಬಲಿಗರೇ ಆಗಿರಲಿ, ರಾಹುಲ್ ಬೆಂಬಲಿಗರೇ ಆಗಿರಲಿ, ಯಾರೇ ಆಗಿರಲಿ, ಇಂಥದ್ದನ್ನು ವಿರೋಧಿಸೋಣ, ಇಂಥದ್ರ ವಿರುದ್ಧ ಮಾತಾಡೋಣ. ದಿಸ್ ಇಸ್ ನಾಟ್ ರೈಟ್ ಅಂತ ಅರ್ಥ ಮಾಡಿಸೋಣ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.